ನಮಸ್ಕಾರ. ಪ್ರವೀಣ ವಾಹಿನಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಕಳೆದ 3-4 ತಿಂಗಳಿಂದ ಅನೇಕ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಎದುರಿಗೆ ಬರಲಿಕ್ಕೆ ಆಗಿರಲಿಲ್ಲ ಮತ್ತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಕೂಡ ಆಗಿರಲಿಲ್ಲ. ಹಾಗಾಗಿ ಖೇದ ವ್ಯಕ್ತಪಡಿಸುತ್ತಾ ಕ್ಷಮೆ ಕೋರುತ್ತಾ ಇವತ್ತಿನ ದಿವಸ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹೀಗೆ ಹಲವಾರು ಕಾರಣಗಳಿಂದ ಈ ದಿವಸ ಬಹಳಷ್ಟು ಮಹತ್ತರವಾಗಿದೆ. ಆ ಒಂದು ನಿಟ್ಟೊಳಗೆ ನಾನು ಈ ಪ್ರವೀಣ ವಾಹಿನಿಯ ಪುನರಾರಂಭವನ್ನು ಅಕ್ಷಯ ತೃತೀಯ ಮತ್ತು ಇವತ್ತಿನ ದಿವಸದ ಮಹತ್ವಗಳು ಕೇವಲ ಅಕ್ಷಯ ತೃತೀಯ ಬಸವ ಜಯಂತಿ ಅಷ್ಟೇ ಅಲ್ಲ, ಹಲವು ಕಾರಣಗಳಿಗೂ ಕೂಡ ಈ ಒಂದು ದಿವಸ ಅಷ್ಟೇ ಮಹತ್ತರವಾಗಿದೆ. ಹಾಗಾದ್ರೆ ನೋಡ್ತಾ ಹೋಗೋಣ ಅಂತ. ಯಾಕೆ ಇವತ್ತಿನ ದಿವಸ ಅಷ್ಟೊಂದು ಮಹತ್ತರವಾಗಿದೆ? ಈ ಒಂದು ದಿವಸವನ್ನು ನಾವೇನಪ್ಪ ಅಂದ್ರೆ ಹಲವಾರು ಘಟ್ಟಗಳಿಗೆ, ಹಲವಾರು ಏನಪ್ಪ ಅಂದ್ರೆ ಕಾರಣಗಳಿಗೆ ಮತ್ತು ಹಲವಾರು ಮಹತ್ತರವಾದಂತಹ ಸಂಗತಿಗಳಿಗೆ ಈ ದಿನ ಏನಪ್ಪ ಅಂತಂದ್ರೆ ಅದು ಗುರುತಿಸಲ್ಪಡ್ತದೆ ಮತ್ತು ಪೂಜಿಸಲ್ಪಡ್ತದೆ ಅಂತ ಹೇಳಬಹುದಾ? ಹಾಗಾದರೆ ನೋಡ್ತಾ ಹೋಗೋಣ ಅಂತ. ಅದಾವೆಲ್ಲ ಕಾರಣಗಳಿಂದ ಏನಪ್ಪ ಅಂದರೆ ಇವತ್ತಿನ ದಿವಸ ನಮ್ಗೆ ಸಾಕಷ್ಟು ಮಹತ್ತರ ಮತ್ತು ಅಗತ್ಯವಾದಂತಹ ಒಂದು ಪಾತ್ರವನ್ನು ನಿಭಾಯಿಸ್ತದೆ ಅನ್ನೋದನ್ನು ನೋಡ್ತಾ ಹೋದಾಗ ನಮ್ಮದು ಒಂದೊಂದಾಗಿ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಇವತ್ತಿನ ದಿವಸ ಶುಭಾರಂಭ, ಶುಭ ತಿಥಿ ಮತ್ತು ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಈ ದಿನದ 10 ಮಹತ್ತರಗಳ ಬಗ್ಗೆ ತಿಳ್ಕೊಂಡು ನಾಳೆಯಿಂದ ಹೆಚ್ಚಿನ ಒಂದು ಚರ್ಚೆಯನ್ನು ಮತ್ತು ವಿಷಯಗಳನ್ನು ಅಭಿವ್ಯಕ್ತಪಡಿಸುವಂಥ ಪ್ರಯತ್ನ ನಂದಾಗಿರ್ತದೆ. ಅದನ್ನು ನೀವು ಸ್ವೀಕರಿಸಬೇಕು. ತಪ್ಪಾದರೆ ಮತ್ತೆ ಏನಪ್ಪ ಅಂತಂದರೆ ಮೆಸೇಜ್ಗಳಲ್ಲಿ ನೀವು ಅದನ್ನು ತಿಳಿಸುವುದರ ಮೂಲಕ ನನಗೆ ಸರಿದಾರಿಯಲ್ಲಿ ತಿಳ್ಕೊಂಡು ಕರ್ಕೊಂಡು ಹೋಗಬೇಕು ಅಂಥೇಳಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತಿನ ದಿವಸ ಹೇಗಪ್ಪ ಮಹತ್ವ ಅಂತಂದಾಗ, ಇಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನು ನಾವೇನಪ್ಪ ಅಂತಂದ್ರೆ ಇದನ್ನು ಅಕ್ಷಯ ತದಿಗೆ ಅಂಥೇಳಿ ಏನು ಕರಿತೀವಿ. ಈ ಒಂದು ಅಕ್ಷಯ ತದಿಗೆ ಏನಪ್ಪ ಅಂತಂದರೆ ಯಾಕೆ ಅಷ್ಟೆಲ್ಲ ಮಹತ್ವವಾಗಿದೆ ಅಂತ ಅನ್ನೋದನ್ನು ಹೇಳ್ತದೆ. ಅಕ್ಷಯ ಅನ್ನುವಂಥ ಪದದ ಅರ್ಥ ವೃದ್ಧಿ, ಸಮೃದ್ಧಿ, ಅಭಿವೃದ್ಧಿ ಅಂಥೇಳಿ ನಮಗೆ ಹೇಳಲಿಕ್ಕಾಗ್ತದೆ. ಅಕ್ಷಯ ಈ ಪದದ ಒಂದು ಏನಪ್ಪ ಅರ್ಥ ಹೋದಾಗ, ಕ್ಷಯ ಅಂದ್ರೆ ನಾಶವಾಗುವಂಥದ್ದು, ಅಕ್ಷಯ ಅಂದ್ರೆ ಅದು ನಾಶವಾಗದೆ ನಿರಂತರವಾಗಿ ಶಾಶ್ವತವಾಗಿ ಏನಪ್ಪ ಅಂತಂದ್ರೆ ಅದು ಹಾಗೆಯೇ ಇರುವಂತಹದ್ದು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಅಕ್ಷಯ ಅಂದ್ರೆ ಕ್ಷಯವಾಗದೆ ಇರುವಂಥದ್ದನ್ನು ಅಕ್ಷಯ ಅಂಥೇಳಿ ನಾವು ಕರಿತೀವಿ. ಈ ಅಕ್ಷಯ ತೃತೀಯ ಏನಪ್ಪ ಅಂತಂದ್ರೆ ಸಾಕಷ್ಟು ನಮಗೆ ಮಹತ್ತರವಾದಂತಹ ಒಂದು ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಅಕ್ಷಯ ತೃತೀಯ ಏನಪ್ಪ ಅಂದ್ರೆ ನಾವು ಹೇಳಿದಾಗ ಸನಾತನ ಧರ್ಮದಲ್ಲಿ ಈ ದಿನಕ್ಕೆ ಬಹಳಷ್ಟು ಏನಪ್ಪ ಅಂದ್ರೆ ವಿಶೇಷವಾದಂತಹ ಒಂದು ಮಹತ್ವ ಅದೆಲ್ಲ ಯಾವೆಲ್ಲ ದಿನಗಳಿಗೆ ಇದು ಮಹತ್ವ ಅಂತಂದಾಗ 4 ಯುಗಗಳ ಒಂದು ಏನಪ್ಪ ಅಂದ್ರೆ ಸತ್ಯ ಮತ್ತು ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ, ಈ 4 ಯುಗಗಳು ಏನಂತೀವಿ. ಈ ಎಲ್ಲ ಯುಗಗಳನ್ನು ಏನಪ್ಪ ಅಂತಂದರೆ ಈ ಒಂದು ಅಕ್ಷಯ ತೃತೀಯ ದಿವಸನೇ ಏನಂತಂದರೆ ಪ್ರಾರಂಭವಾದದ್ದು, ಶುರುವಾಗಿದ್ದು ಅಂಥೇಳಿ ನಮ್ಗೆ ತಿಳಿದು ಬರ್ತದೆ. ಅಷ್ಟೇ ಅಲ್ಲ, ಇದರ ಜೊತೆಗೇನಪ್ಪ ಅಂದ್ರೆ ಇಲ್ಲಿ ಹೇಳ್ತಾನೆ ಒಂದು ವೇದವ್ಯಾಸರ ಮಹಾಭಾರತದಲ್ಲಿ ನಡೆಯುವಂತಹ ಒಂದು ಘಟನೆ ಏನಪ್ಪ ಅಂತಂದಾಗ, ಈ ಒಂದು ಮಹಾಭಾರತವನ್ನು ರಚಿಸಬೇಕಾದ್ರೆ ಈ ಸಂದರ್ಭದಲ್ಲಿ ಸಹಾಯಕನಾಗಿ ಏನಪ್ಪ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಗಣೇಶನು ಇಲ್ಲಿ ಏನಂತಂದರೆ ಗಣೇಶ ನೆರವಾಗಿದ್ದು ನಮ್ಗೆ ಗೊತ್ತಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಗಣೇಶನು ನೆರವಾಗಿದ್ದು ಕೂಡ ಅಕ್ಷಯ ತೃತೀಯ ದಿವಸ ಅಂದರೆ ಇವತ್ತಿನ ದಿವಸವೇ ಅನ್ನುವಂತಹ ಇನ್ನೊಂದು ಮಹತ್ತರವಾದಂಥ ವಿಚಾರ ನಮಗೆ ತಿಳಿದು ಬರ್ತದೆ. ಅದರ ಜೊತೆಗೇನಪ್ಪ ಅಂದ್ರೆ ಇನ್ನೂ ಒಂದು ಮಹತ್ತರವಾದದ್ದೇನಪ್ಪ ಅಂತ ನಾವು ಹೇಳ್ತಾ ಇರ್ತೀವಿ. ಏನಂದರೆ ಯತ್ನ ಮಾಡಿದರೆ ನಾವು ಭಗೀರಥನಂತೆ ಮಾಡಬೇಕಾ, ಹಿಡಿದ ಕಾರ್ಯ ಮುಗಿಸುವವರೆಗೂ ನಾವು ತಡೆರಹಿತವಾದಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಏನು ಹೇಳ್ತೀವಲ್ಲ, ಅದೇ ರೀತಿಯಪ್ಪ ಅಂದ್ರೆ ಭಗೀರಥನ ಒಂದು ಪ್ರಯತ್ನದಿಂದ ಗಂಗಾ ಮಾತೆ ಏನಪ್ಪ ಅಂದ್ರೆ ಗಂಗೆಯು ಈ ಒಂದು ಶಿವನ ಜಟೆಯಿಂದ ಗಂಗಾ ಮಾತೆ ಏನಪ್ಪ ಅಂದ್ರೆ ಅಕ್ಷಯ ತೃತೀಯ ದಿವಸ ಶಿವನ ಜಡೆಯಿಂದ ಅವಳು ಏನಪ್ಪ ಅಂದರೆ ಧರೆಗೆ ಬಂದಂತಹ ದಿನವೂ ಕೂಡ ಇವತ್ತೇ ಅಂಥೇಳಿ ನಮ್ಗೆ ತಿಳಿದು ಬರುವಂಥದ್ದು. ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಹೇಳ್ತೀವಿ, ಈ ಒಂದು ದಶಾವತಾರಗಳಲ್ಲಿ ಏನಪ್ಪ ಅಂದ್ರೆ ಒಂದು ನಾವೇನು ಹೇಳ್ತೀವಲ್ರಿ, ಈ ಒಂದು ಪರಶುರಾಮನ ಅವತಾರ
ವಿಷ್ಣುವಿನ 10 ಅವತಾರಗಳು ಪ್ರಮುಖವಾದದ್ದು. ಆ 10 ಅವತಾರಗಳಲ್ಲಿ ಈ ಒಂದು ಪರಶುರಾಮನ ಅವತಾರವು ಕೂಡ ಅಷ್ಟೇ ಮಹತ್ತರವಾದಂಥದ್ದು. ಆತ ಭೂಮಿಯ ಮೇಲೆ ಅವತರಿಸಿ ಏನಪ್ಪ ಅಂತಂದ್ರೆ ಅನೇಕ ಮಹತ್ತರವಾದಂತಹ ಕಾರ್ಯಗಳಿಗೆ, ಘಟನೆಗಳಿಗೆ ಏನಪ್ಪ ಅಂದ್ರೆ ಕಾರಣೀಕರ್ತ ಈ ಒಂದು ವಿಷ್ಣುವಿನ ಇನ್ನೊಂದು ರೂಪ ಪರಶುರಾಮ ಅವತಾರ. ಅದೇ ರೀತಿ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಪರಶುರಾಮ ಜಯಂತಿ ಅಂತೇಳಿ ಕೂಡ ನಾವು ಹೇಳ್ತೀವಿ. ಅಂದರೆ ಪರಶುರಾಮನು ಅವತರಿಸಿದಂತಹ ದಿನವೂ ಕೂಡ ಇವತ್ತೇ ಅನ್ನೋದನ್ನು ನಮಗೆ ತಿಳಿದು ಬರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಹೋಗ್ತೀವಿ, ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಗೊತ್ತಿರುವಂಥದ್ದು ಇಲ್ಲಿ ಸಂಪತ್ತಿನ ಒಡೆಯನಾದಂತಹ ಏನಂದರೆ ಇಲ್ಲಿ ಕುಬೇರ ಸಂಪತ್ತನ್ನು ಕೂಡ ದೊರೆತಿದ್ದು, ಆ ಕುಬೇರಗೇನಪ್ಪ ಅಂದ್ರೆ ಸಂಪತ್ತನ್ನು ಕೂಡ ದೊರೆತಿದ್ದು ಇವತ್ತಿನ ದಿವಸ. ಅದಕ್ಕೆ ಹೇಳ್ತಾರೆ ಆ ಸಂಪತ್ತಿನ ಒಡೆಯ ಏನದನಲ್ರಿ ಯಕ್ಷರ ರಾಜ ಕುಬೇರನಿಗೂ ಕೂಡ ಏನಪ್ಪ ಅಂದ್ರೆ ನಿಧಿ ಸಂಪತ್ತು ಕೂಡ ದೊರಕಿದ್ದು ಇವತ್ತಿನ ದಿವಸವೇ ಅಂಥೇಳಿ ನಮ್ಗೆ ತಿಳಿದು ಬರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಹೋದಾಗ ಇನ್ನೂ ಅನೇಕ ಅಮೃತವಾದಂತಹ ಘಳಿಗೆಗಳಿಗೆ, ಘಟನೆಗಳಿಗೆ ಮತ್ತು ಏನಪ್ಪ ಅಂದ್ರೆ ಸಾಕ್ಷಿ ಆದಂತಹ ರೀತಿಯಲ್ಲಿ ಈ ಒಂದು ಅಕ್ಷಯ ತೃತೀಯ ನಮ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಪವಿತ್ರವಾದದ್ದು, ಮಹತ್ತರವಾದದ್ದು. ಮತ್ತೇನಪ್ಪ ಅಂದ್ರೆ ಯಾವುದೇ ಒಂದು ಉತ್ತಮವನ್ನು ಕಾರ್ಯವನ್ನು ಮಾಡಬೇಕಾದ್ರೆ, ಪ್ರಾರಂಭ ಮಾಡಬೇಕಾದ್ರೆ ಇವತ್ತಿನ ದಿವಸ ಬಹಳಷ್ಟು ಯಾವುದೇ ಘಳಿಗೆಯನ್ನು, ಮುಹೂರ್ತವನ್ನು ನೋಡದೆ ಯಾವ ಘಳಿಗೆಯಲ್ಲಿಯೂ ಕೂಡ ನಾವು ಪ್ರಾರಂಭ ಮಾಡಿದ್ರೆ ಆ ಘಳಿಗೆ ನಮಗೇನಪ್ಪ ಅಂದ್ರೆ ಸುಘಳಿಗೆಯಾಗಿ ನಮ್ಗೆ ಅಕ್ಷಯದ ರೀತಿಯಲ್ಲಿ ಯಶವನ್ನು ಕೊಡುವುದರಾಗ ಎರಡು ಮಾತಿಲ್ಲ ಅನ್ನೋದು ತಿಳಿದು ಬರ್ತದೆ. ಅದಕ್ಕೆ ಹೇಳ್ತಾನೆ ಇನ್ನೇನಪ್ಪ ಅಂತಂದ್ರೆ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ದುಶ್ಯಾಸನು ದ್ರೌಪದಿಗೇನಪ್ಪ ಅಂತಂದ್ರೆ ಇಲ್ಲಿ ಮಾನವನ್ನು ಅಪಹರಣವನ್ನು ಮಾಡಿದಂಥದ್ದು ಆ ಒಂದು ವೇಳೆಯಲ್ಲಿ, ಆ ಒಂದು ಸಂದರ್ಭ